ಹೊಸ ಉದ್ಯಮಕ್ಕೆ ಕಾಲಿಟ್ಟ ನಟ ಮಂಚು ಮನೋಜ್. ಮೋಹನ ರಾಗ ಸಂಗೀತ ಉದ್ಯಮಕ್ಕೆ ತೆಲುಗು ನಟ. ಗೆಲುವಿನ ಖುಷಿಯಲ್ಲಿರುವ ತೆಲುಗು ನಟ ಮಂಚು ಮನೋಜ್ ಈಗ ತಮ್ಮ ನಟನೆಯೊಂದಿಗೆ ಹೊಸ ಉದ್ಯಮದತ್ತ ಮುಖ ಮಾಡಿದ್ದಾರೆ. ಸಂಗೀತ ಯಾವಾಗಲೂ ನನ್ನ ಜೀವನದ ಭಾಗವಾಗಿದೆ ಅಂತ ಹೇಳಿಕೊಂಡಿರುವ ಮಂಚು ಮನೋಜ್ ಪ್ಯಾರ್ ಮೇ ಪಡಿಪೋಯ ಗೀತೆ ಹಾಡು ಮೂಲಕ ತಮ್ಮ ಸಂಗೀತ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಅಂಥ ಬಾಗುಂತಮ್ರ ಗೀತೆಗೆ ಧ್ವನಿಯಾಗಿ ನಟಿಸಿರುತ್ತಾರೆ. ಮಿಸ್ಟರ್ ನೂಕಯ್ಯ ಚಿತ್ರಕ್ಕೆ ಪಿಸ್ತಾ ಪಿಸ್ತಾ ಎನ್ನುವಂಥ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ನಟ ಮಂಚು ಮನೋಜ್ ತೆಲುಗು ಚಿತ್ರರಂಗದಲ್ಲಿ ಕೆಲಸ ಮಾಡುವ ಭಾರತೀಯ ನಟ. ಅವರು ಮೊದಲು 10 ವರ್ಷದವರಾಗಿದ್ದಾಗ ಮೇಜರ್ ಚಂದ್ರಕಾಂತ ಚಿತ್ರದಲ್ಲಿ ಬಾಲ ಕಲಾವಿದನಾಗಿ ಕಾಣಿಸಿಕೊಂಡರು. 2004ರಲ್ಲಿ ಡೋಂಗಾ ದೋಂಗಡಿ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾದ ಬಿಂದಾಸ್ ಚಿತ್ರದ ಅಭಿನಯಕ್ಕಾಗಿ ಅವರು ರಾಜ್ಯ ನಂದಿ ವಿಶೇಷ ಜೂರಿ ಪ್ರಶಸ್ತಿಯನ್ನ ಪಡೆದರು. ಮೇ 2015ರಲ್ಲಿ ಮನೋಜ್ ತನ್ನ ಗೆಳತಿ ಪ್ರಣತಿ ರೆಡ್ಡಿಯನ್ನ ವಿವಾಹವಾದರು. 2017 ಮನೋಜ್ ರೈತರ ಅಭಿವೃದ್ಧಿಗಾಗಿ ಹಣವನ್ನು ಸಂಗ್ರಹಿಸಲು ಮನೋಜ್ ಕುಮಾರ್ಸ್ ಯೂನಿಟಿ ಎನ್ನುವಂತಹ ಪ್ರತಿಷ್ಠಾನವನ್ನ ಪ್ರಾರಂಭ ಮಾಡಿದರು. ನಟ ಮಂಚು ಮನೋಜ್ ಹಿನ್ನೆಲೆ ಗಾಯನದ ಹೊರತಾಗಿ ಅವರು ತೆರೆಮರೆಯಲ್ಲಿ ಗಣನೀಯ ಕೊಡುಗೆ ನೀಡಿದ್ದಾರೆ. ಮನೋಜ್ ತಮ್ಮ ವೃತ್ತಿ ಜೀವನದ ಆರಂಭದಿಂದಲೂ ತಮ್ಮ ತಂದೆ ಡಾಕ್ಟರ್ ಮಂಚು ಮೋಹನ್ ಬಾಬು, ಸಹೋದರ ಮಂಚು ವಿಷ್ಣು ಮತ್ತು ಸಹೋದರಿ ಲಕ್ಷ್ಮೀ ಮಂಚು ಅವರ ಹಲವಾರು ಚಿತ್ರಗಳಲ್ಲಿ ಸಂಗೀತ ಮತ್ತು ಸಾಹಸ ದೃಶ್ಯಗಳನ್ನು ನಿರ್ದೇಶನ ಮಾಡಿದ್ದಾರೆ ಹಾಗೂ ಹಲವಾರು ಹಾಡುಗಳಲ್ಲಿ ರ್ಯಾಪ್ ಸಹ ಮಾಡಿದ್ದಾರೆ. ನಟ ಮಂಚು ಮನೋಜ್ ಈಗ ಮೋಹನ ರಾಗ ಸಂಗೀತ ಎಂಬ ಸಂಗೀತ ಕಂಪನಿಯೊಂದನ್ನು ಪ್ರಾರಂಭಿಸುತ್ತಿದ್ದು, ಪರಂಪರೆ, ನಾವೀನ್ಯತೆ ಮತ್ತು ಹೃತ್ಪೂರ್ವಕ ಭಾವನೆಗಳನ್ನು ಸಂಯೋಜಿಸುವ ಹೊಸ ಸೃಜನಶೀಲ ಅಧ್ಯಾಯವನ್ನು ಆರಂಭಿಸುವ ಹಂತದಲ್ಲಿದ್ದಾರೆ. ಉದಯೋನ್ಮುಖ ಪ್ರತಿಭೆಗಳನ್ನು ಬೆಂಬಲಿಸುವುದು, ಹೊಸ ಮತ್ತು ಪ್ರಾಯೋಗಿಕ ಧ್ವನಿಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಪ್ರೇಕ್ಷಕರೊಂದಿಗೆ ಪ್ರತಿಧ್ವನಿಸುವ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ ಎನ್ನಲಾಗಿದೆ. ಮಂಚು ಮನೋಜ್ ತೆಲುಗು ಸಂಗೀತವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಒಂದು ಪ್ರಮುಖ ಹೆಜ್ಜೆಯನ್ನು ಗುರುತಿಸುವ ಮೋಹನ ರಾಗ ಸಂಗೀತದೊಂದಿಗಿನ ಅತಿದೊಡ್ಡ ಅಂತಾರಾಷ್ಟ್ರೀಯ ಸಹಯೋಗದ ಕುರಿತು ಶೀಘ್ರದಲ್ಲೇ ಹೆಚ್ಚಿನ ವಿವರ ನೀಡಲಿದ್ದಾರೆ. ಸ್ಪೀಡ್ ಮ್ಯೂಸಿಕ್, ಬೆಂಗಳೂರು.